ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಫೆಬ್ರವರಿ 8ರಿಂದ 10ರವರೆಗಿನ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ಫೆಬ್ರವರಿ 10 ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನವಂತೂ ಆಚರಣೆ ಮಾಡಲಾಗ್ತದ. ಈ ಜಂತುಹುಳ ನಿವಾರಣಾ ಇದರ ಒಂದು ಗುರಿ ಏನಂದ್ರೆ 1ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳು ನಿವಾರಣಾ ಪರಾವಲಂಬಿಗಳು ಅಥವಾ ಕರುಳಿನ ಹುಳವನ್ನ ನಿರ್ಮೂಲನೆ ಮಾಡುವಂತ ಗುರಿಯನ್ನ ಇದು ಹೊಂದಿರುವಂತದ್ದು. 1ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಇದು ವಿಶ್ವದ ಅತಿ ದೊಡ್ಡ ಜಂತುಹುಳ ನಿವಾರಣಾ ಕಾರ್ಯಕ್ರಮವನ್ನ 2015ರಲ್ಲಿ ಪ್ರಾರಂಭಿಸಲಾಯಿತು. ಇನ್ನ ಜನರನ್ನು ಬಾಧಿಸುವಂತಹ 3 ವಿಧದ ಹುಳುಗಳು ಯಾವಂದ್ರೆ ದುಂಡಾಣು ಹುಳುಗಳು, ವಿಪ್ ಹುಳುಗಳು ಮತ್ತು ಕೊಕ್ಕೆ ಹುಳುಗಳು ಎಂದು ಇವುಗಳನ್ನು ವರ್ಗೀಕರಿಸಲಾಗಿದೆ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಫೆಬ್ರವರಿ 10ರಂದು ಆಚರಿಸಲಾಗ್ತದ. ಹೌದು, ಇನ್ನು ಇದೇ ಫೆಬ್ರವರಿ 10ರಂದು ವಿಶ್ವ ದ್ವಿದಳ ಧಾನ್ಯ ದಿನವೆಂದು ಕೂಡ ಆಚರಣೆ ಮಾಡಲಾಗ್ತದ. ಈ ಒಂದು ದಿನವನ್ನು 2016ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವ ದ್ವಿದಳ ಧಾನ್ಯಗಳ ದಿನವೆಂದು ಘೋಷಿಸಲಾಗಿದೆ. ಭಾರತವು ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸುತ್ತದೆ. ಎಷ್ಟಂದ್ರೆ 25%. ನಂತರ ಕೆನಡಾ 9%, ಚೀನಾ 6% ಮತ್ತು ಯುರೋಪಿಯನ್ ಒಕ್ಕೂಟ 5%ದಷ್ಟು ಇವನ್ನು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸುತ್ತವೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನು ಹೊಂದಿದ್ದು 25%. ಇನ್ನು ಇದು ಬಳಕೆ ಎಷ್ಟು ಮಾಡ್ತದೆ? 27% ಬಳಕೆ ಮತ್ತು ಎಷ್ಟು ಆಮದನ್ನು ಮಾಡ್ತದ ಅಂದ್ರೆ 14%ದಷ್ಟು ಆಮದನ್ನು ಮಾಡ್ತದ. 75% ದ್ವಿದಳ ಧಾನ್ಯಗಳನ್ನ ಮಧ್ಯಪ್ರದೇಶ 29.67, ಮಹಾರಾಷ್ಟ್ರ 14.66 ಮತ್ತು ರಾಜಸ್ಥಾನ್ 13.75 ಈ ರಾಜ್ಯಗಳು ಉತ್ಪಾದನೆಯನ್ನ ಮಾಡ್ತವ. ಹೌದು, ನೆಕ್ಸ್ಟ್ ಫೆಬ್ರವರಿ 10ರಂದು ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವೆಂದು ಆಚರಣೆ ಮಾಡಲಾಗ್ತದೆ. ಫೆಬ್ರವರಿಯಲ್ಲಿ 2ನೆಯ ಸೋಮವಾರ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನವನ್ನು ಆಚರಣೆ ಮಾಡಲಾಗ್ತದ. ಇದನ್ನ 2015ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇಂಟರ್ನ್ಯಾಷನಲ್ ಬ್ಯೂರೋ ಫಾರ್ ಎಪಿಲೆಪ್ಸಿ IBE ಮತ್ತು ಇಂಟರ್ನ್ಯಾಷನಲ್ ಲೀಗ್ ಅಗೇನ್ಸ್ಟ್ ಎಪಿಲೆಪ್ಸಿ ILA ಆಯೋಜಿಸುತ್ತದೆ. ಇನ್ನು ಅಪಸ್ಮಾರ ಇದನ್ನ ರೋಗಗ್ರಸ್ತವಾಗುವಿಕೆ, ಅಸ್ವಸ್ಥತೆ ಎಂದು ಕೂಡ ಕರೆಯಲಾಗ್ತದೆ. ಇದು ದೀರ್ಘಕಾಲದ ಮೆದುಳಿನ ಅಸ್ವಸ್ಥತೆಯಾಗಿದ್ದು ಇಲ್ಲಿ ನರ ಕೋಶಗಳು ಸರಿಯಾಗಿ ಸಂಕೇತಿಸುವುದಿಲ್ಲ. ಇದು ಪುನರಾವರ್ತಿತ ರೋಗಗ್ರಸ್ತವಾಗುವಿಕೆಗಳಿಗೆ ಕಾರಣವಾಗಬಹುದಾಗಿದೆ. ಹೌದು, ಇನ್ನು ನೆಕ್ಸ್ಟ್ ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರವರು ಅವಿಶ್ವಾಸ ನಿರ್ಣಯಕ್ಕೆ ಮುನ್ನ ರಾಜೀನಾಮೆಯನ್ನ ನೀಡಿರುವಂತದ್ದು. ಮಣಿಪುರ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಎದುರಿಸಲು 1 ದಿನ ಮೊದಲು ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರವರು ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾರ್ ಅವರಿಗೆ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾರ್ ಅವರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು. ಇದು ಭಾರತೀಯ ಜನತಾ ಪಕ್ಷದ ಶಾಸಕರು ಈ ನಿರ್ಣಯವನ್ನು ಮಂಡಿಸುವಂತಹ ನಿರೀಕ್ಷೆ ಇತ್ತು. ಅದು ಅವಿಶ್ವಾಸ ನಿರ್ಣಯ. ಇನ್ನು ಈ ಅವಿಶ್ವಾಸ ಗೊತ್ತುವಳಿ ಎಂದರೇನು? ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನೇರವಾಗಿ ಚುನಾಯಿತವಾದ ಸದನದಲ್ಲಿ ಬಹುಮತವನ್ನು ಪಡೆದರೆ ಮಾತ್ರ ಸರ್ಕಾರ ಅಧಿಕಾರದಲ್ಲಿ ಇರುವಂತದ್ದು. ಈ ಸಂವಿಧಾನದ 75ರ 3ನೇ ವಿಧಿಯು ಈ ನಿಯಮನ ಸಾಕಾರಗೊಳಿಸುತ್ತದೆ. ಸಚಿವರ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಎಂದು ನಿರ್ದಿಷ್ಟಪಡಿಸುತ್ತದೆ. ಈ ಸಾಮೂಹಿಕ ಜವಾಬ್ದಾರಿಯನ್ನ ಪರೀಕ್ಷಿಸಲು ಲೋಕಸಭೆಯ ನಿಯಮಗಳು ಒಂದು ನಿರ್ದಿಷ್ಟ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಅದೇ ಅವಿಶ್ವಾಸ ಗೊತ್ತುವಳಿ. ಲೋಕಸಭೆಯ ನಿಯಮ 198ರ ಅಡಿಯಲ್ಲಿ ಕಾರ್ಯವಿಧಾನವನ್ನು ನಿರ್ದಿಷ್ಟಪಡಿಸಲಾಗಿದೆ. ಸಂವಿಧಾನವು ಅವಿಶ್ವಾಸ ಅಥವಾ ಅವಿಶ್ವಾಸ ಗೊತ್ತುವಳಿ ಎರಡನ್ನು ಉಲ್ಲೇಖಿಸುವುದಿಲ್ಲ. ಇನ್ನು ಈ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಬಹುದು. ಯಾರು ಮಂಡಿಸಬಹುದು ಅಂದ್ರೆ 50 ಸಹೋದ್ಯೋಗಿಗಳ ಬೆಂಬಲವನ್ನ ಗಳಿಸಬಹುದಾದ ಯಾವುದೇ ಲೋಕಸಭಾ ಸದಸ್ಯರು ಯಾವುದೇ ಸಮಯದಲ್ಲಿ ಸಚಿವರ ಮಂಡಳಿಯ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬಹುದು.
ಹೌದಾ? ಅವಿಶ್ವಾಸ ಗೊತ್ತುವಳಿ ಅಂಗೀಕಾರವಾದರೆ ಸರ್ಕಾರ ರಾಜೀನಾಮೆಯನ್ನ ನೀಡಬೇಕಾಗ್ತದ. ಹೌದು. ಇನ್ನು ನೆಕ್ಸ್ಟ್, ಒಡಿಶಾ ಸರ್ಕಾರ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಅದು ಗ್ರಾಮೀಣ ಅಭಿವೃದ್ಧಿಗಾಗಿ ವಿಕಸಿತ್ ಗಾಂವ್ ಯೋಜನೆಯನ್ನು ಪ್ರಾರಂಭಿಸಿರುವಂತದ್ದು. ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜೀರವರು ರಾಜ್ಯದಲ್ಲಿ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗಾಗಿ ವಿಕಸಿತ್ ಒಡಿಶಾ BGBO ಯೋಜನೆಯನ್ನು ಪ್ರಾರಂಭಿಸಿದರು. ರಾಜ್ಯ ರಾಜಧಾನಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಜಂಕಿಯಾ ಗ್ರಾಮದಲ್ಲಿ ಮುಖ್ಯಮಂತ್ರಿ ಈ ಯೋಜನೆಯನ್ನ ಪ್ರಾರಂಭಿಸಿರುವಂತದ್ದು. ಯಾವ ಗ್ರಾಮ ರೀ? ಜಂಕಿಯಾ ಗ್ರಾಮ. ಈ ಯೋಜನೆಯ ಅನುಷ್ಠಾನವು ಗ್ರಾಮಗಳು ಮತ್ತು ಪಟ್ಟಣಗಳ ನಡುವಿನ ಅಂತರವನ್ನು ಕೊನೆಗೊಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಲ್ಲಿ ಲಭ್ಯವಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಪಡೆಯುವಂತಾಗುತ್ತದೆ. ಹೌದಾ? 2024-25ನೇ ಹಣಕಾಸು ವರ್ಷಕ್ಕೆ BGBO ಯೋಜನೆಯಡಿಗೆ ರಾಜ್ಯ ಸರ್ಕಾರವು 100,000 ಕೋಟಿ ರುಗಳ ಬಜೆಟ್ ನಿಬಂಧನೆಯನ್ನ ಮಾಡಿದ್ದು ಮತ್ತು ಇದು 5 ವರ್ಷಗಳ ಅವಧಿಯಲ್ಲಿ 5,000 ಕೋಟಿ ರುಗಳನ್ನು ಖರ್ಚು ಮಾಡಲಾಗ್ತದ. ಹಿಂದಿನ BJD ಸರ್ಕಾರವು ಪ್ರಾರಂಭಿಸಿದಂತಹ ಅಮಾ ಒಡಿಶಾ ನವೀನ್ ಒಡಿಶಾ ಯೋಜನೆಯನ್ನು ಬದಲಾಯಿಸಿ ಬಿಜೆಪಿ ಸರ್ಕಾರವು BGBO ಯೋಜನೆಯನ್ನು ಘೋಷಿಸಿದೆ. ಹೌದು. ಇನ್ನು ನೆಕ್ಸ್ಟ್, ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆ. ಈ ಯೋಜನೆಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅನ್ನು ಘೋಷಿಸಿದರು. ಇದು ಸ್ವಸಹಾಯ ಗುಂಪುಗಳ ಸದಸ್ಯರು ಮತ್ತು ಗ್ರಾಮೀಣ ಪ್ರದೇಶದ ಜನರ ಸಾಲದ ಅಗತ್ಯಗಳಿಗಾಗಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅಭಿವೃದ್ಧಿಪಡಿಸಬೇಕಾಗಿದ್ದ ಒಂದು ಚೌಕಟ್ಟಾಗಿರುವಂತದ್ದು. ಇದನ್ನ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಗ್ರಾಮೀಣ ವ್ಯಕ್ತಿಗಳ ಸಾಲದ ಅರ್ಹತೆಯನ್ನು ನಿರ್ಣಯಿಸಲು ಅಭಿವೃದ್ಧಿಪಡಿಸಿವೆ. ಸಾಲಗಳಿಗೆ ಸುಲಭ ಪ್ರವೇಶವನ್ನು ಸುಗಮಗೊಳಿಸುತ್ತವೆ. ಹೌದಾ? ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಲಗಾರರ ಹೆಚ್ಚು ನಿಖರವಾದ ಮೌಲ್ಯಮಾಪನವನ್ನು ಒದಗಿಸುವ ಮೂಲಕ ಮರುಪಾವತಿ ಶಿಸ್ತನ್ನು ಸುಧಾರಿಸಲು ಮತ್ತು ವಂಚನೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಇದು ಹೊಂದಿರುವಂತದ್ದು. ಹೌದಾ? ಇನ್ನು GCS ಅಸ್ತಿತ್ವದಲ್ಲಿರುವಂತಹ ಕಿರು ಬಂಡವಾಳ ಮಾದರಿಗಳಿಗೆ ಪೂರಕವಾಗಿರುತ್ತದೆ ಮತ್ತು ಸಾಲಗಳನ್ನು ನಿರ್ಣಯಿಸಲು CIBIL ಮತ್ತು CRIF ಮಾರ್ಕ್ನಂತಹ ಕ್ರೆಡಿಟ್ ಸ್ಕೋರ್ಗಳ ಜೊತೆಗೆ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ. ಈ ಸ್ಕೋರ್ ಅನ್ನ ಸ್ವಾಮಿತ್ವ ಯೋಜನೆಯೊಂದಿಗೆ ಸಂಯೋಜಿಸಲಾಗಿದೆ. ಈ ಒಂದು ಯೋಜನೆಯನ್ನ ಸ್ವಾಮಿತ್ವ ಯೋಜನೆಯೊಂದಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಸಂಯೋಜನೆ ಮಾಡಲಾಗಿದೆ. ಹೌದಾ? ಇನ್ನು ನೆಕ್ಸ್ಟ್, ನಮಿಬಿಯಾದ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಮೊದಲ ಅಧ್ಯಕ್ಷ ಶ್ಯಾಮ್ ನುಜೋ ಅವರು 95ನೇ ವಯಸ್ಸಿನಲ್ಲಿ ನಿಧನರಾಗಿರುವಂತದ್ದು. ಹೌದಾ? ನಮಿಬಿಯಾದ ಮೊದಲ ಅಧ್ಯಕ್ಷರಾಗಿ 15 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದರು ಇವರು ಮತ್ತು ರಾಷ್ಟ್ರದ ಪಿತಾಮಹ ಎಂದು ಕೂಡ ಇವರನ್ನ ಕರೆಯಲ್ಪಟ್ಟಿದ್ದಾರೆ. ಇವರಿಗೆ 91 ವರ್ಷ ವಯಸ್ಸಾಗಿತ್ತು. 1993ರಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಶ್ವೇತಭವನದಲ್ಲಿ ಆತಿಥ್ಯ ವಹಿಸಿದ ಮೊದಲ ಆಫ್ರಿಕನ್ ನಾಯಕ ಯಾರಂದ್ರೆ ನುಜೋಮಾ ಆಗಿರ್ತಾರೆ. ಕ್ಲಿಂಟನ್ ನುಜೋಮಾ ಅವರನ್ನ ತಮ್ಮ ದೇಶದ ಜಾರ್ಜ್ ವಾಷಿಂಗ್ಟನ್ ಎಂದು ಕೂಡ ಕರೆಯಲಾಗಿದೆ. ಹೌದು. ಇನ್ನು ನೆಕ್ಸ್ಟ್, ಬಾಂಗ್ಲಾದೇಶದ ಗಾಜಿಪುರದಲ್ಲಿ 4 ದಿನಗಳಿಂದ ಹೆಚ್ಚುತ್ತಿರುವಂತಹ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಪ್ರಕ್ರಿಯೆಯಾಗಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರವು ಆಪರೇಷನ್ ಡೆವಿಲ್ ಹಂಟ್ ಅನ್ನ ಪ್ರಾರಂಭಿಸಲಾಗಿದೆ. ಆಪರೇಷನ್ ಡೆವಿಲ್ ಹಂಟ್ ಅನ್ನ ಪ್ರಾರಂಭಿಸಲಾಗಿದೆ. ಇದರ ಪರಿಣಾಮವಾಗಿ 1308 ವ್ಯಕ್ತಿಗಳ ಬಂಧನವಾಗಿರುವಂತದ್ದು. ಬಾಂಗ್ಲಾದೇಶ್ ಬೇಹಿಂಗ್ಸ್ ಆಪರೇಷನ್ ಡೆವಿಲ್ ಹಂಟ್ ಏಮ್ಡ್ ಟೆನ್ಷನ್ಸ್. ಹೌದಾ? ಇನ್ನು ನೆಕ್ಸ್ಟ್, ಶ್ರೀಲಂಕಾದ ಮಾಜಿ ನಾಯಕ ದಿಮುತ್ ಕರುಣ್ ರತ್ನೆ ಅವರು 100ನೇ ಟೆಸ್ಟ್ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿರುವಂತದ್ದು. ಶ್ರೀಲಂಕಾದ ಮಾಜಿ ನಾಯಕ ಮತ್ತು ಆರಂಭಿಕ ಆಟಗಾರ ದಿಮುತ್ ಕರುಣ್ ರತ್ನೆ ಶ್ರೀಲಂಕಾದ ಗ್ಯಾಲೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 100ನೇ ಟೆಸ್ಟ್ ಆಡಿದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರುವಂತದ್ದು. ಇವರು ತಮ್ಮ 244ರ ವೃತ್ತಿ ಜೀವನದ ಅತ್ಯುತ್ತಮ ಸ್ಕೋರ್ನೊಂದಿಗೆ 7,222 ಟೆಸ್ಟ್ ರನ್ಗಳೊಂದಿಗೆ ವಿದಾಯವನ್ನು ಹೇಳಿರುವಂತದ್ದು. ನಾಯಕನಾಗಿ ಕರುಣ್ ರತ್ನೆ ಅವರು 2019 ಮತ್ತು 2023ರ ನಡುವೆ 30 ಟೆಸ್ಟ್ಗಳಲ್ಲಿ ಶ್ರೀಲಂಕಾವನ್ನು ಮುನ್ನಡೆಸಿರುವಂತದ್ದು. ಹೌದು.
ಇನ್ನು ಈ ದಿನದ ರಿವಿಷನ್ ಕ್ವಶನ್ಸ್ ಗಳನ್ನ ನಾವು ನೋಡೋಣ. ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲು ಆಪರೇಷನ್ ಡೆವಿಲ್ ಹಂಟ್ ಎಂಬ ಸಂಕೇತ ನಾಮ ಹೊಂದಿರುವ ಕಾರ್ಯಾಚರಣೆಯನ್ನು ಇತ್ತೀಚೆಗೆ ಯಾವ ದೇಶ ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಬಾಂಗ್ಲಾದೇಶ ಸರಿಯಾದಂತ ಉತ್ತರ. ಹೌದಾ? ಇತ್ತೀಚೆಗೆ ನಿಧನರಾದಂತಹ ಸ್ಯಾಮ್ ನುಜೋಮಾರ್ ಅವರು ಯಾವ ದೇಶದ ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು? ಸರಿಯಾದಂತ ಉತ್ತರ ಆಪ್ಷನ್ ಎ, ನಮೀಬಾ ಸರಿಯಾದಂತ ಉತ್ತರ. ನೆಕ್ಸ್ಟ್, ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅನ್ನು ಸರ್ಕಾರದ ಯಾವ ಉಪಕ್ರಮದೊಂದಿಗೆ ಸಂಯೋಜಿಸಲಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಸ್ವಾಮಿತ್ವ ಯೋಜನೆಯು ಸರಿಯಾದಂತ ಉತ್ತರ. ನೆಕ್ಸ್ಟ್, ವಿಕಸಿತ್ ಗಾಂವ್ ವಿಕಸಿತ್ ಒಡಿಶಾ BGBO ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಹಳ್ಳಿಗಳು ಮತ್ತು ಪಟ್ಟಣಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿರ್ತದ. ಹೌದಾ? ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದಂತಹ ದೀನಿತ್ ಕರುಣ್ ರತ್ನೆ ಯಾವ ದೇಶವನ್ನ ಪ್ರತಿನಿಧಿಸಿದ್ದರು? ಸರಿಯಾದಂತ ಉತ್ತರ ಆಪ್ಷನ್ ಸಿ, ಶ್ರೀಲಂಕಾ ಸರಿಯಾದಂತ ಉತ್ತರ. ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.